ಬೆಂಗಳೂರಿನಾದ್ಯಂತ ಇವತ್ತಿನಿಂದ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಆರಂಭಿಸಲಾಗಿದೆ. 2000 ಕಿಲೋಮೀಟರ್ ಉದ್ದದ ರಸ್ತೆಗಳಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಇವತ್ತಿನಿಂದ ಆರಂಭಿಸಲಾಗಿದೆ. ಜಿಬಿಎ ವ್ಯಾಪ್ತಿಯ 5 ಪಾಲಿಕೆಗಳಲ್ಲಿ ಏಕಕಾಲದಲ್ಲಿ ವಿಶೇಷ ಕಾರ್ಯಾಚರಣೆಯನ್ನ ಆರಂಭಿಸಲಾಗಿದೆ. ಜೂನ್ 30ರ ಒಳಗೆ ತೆರವನ್ನ ಮಾಡಬೇಕು ಅಂತ ಹೇಳಿ ಜಿಬಿಎ ಡೆಡ್ಲೈನ್ ಕೊಟ್ಟಿತ್ತು. ಫುಟ್ಪಾತ್ಗಳ ಒತ್ತುವರಿಯನ್ನ ಮಾಡಿ ವ್ಯಾಪಾರ ಮಾಡ್ತಾ ಇದ್ದವರಿಗೆ ಇವತ್ತಿನಿಂದ ಶಾಕ್ ಕೊಡ್ತಾ ಇದ್ದಾರೆ ಜಿಬಿಎ ಅಧಿಕಾರಿಗಳು. ಬೀದಿ ಬದಿ ವ್ಯಾಪಾರ ಮಾಡ್ತಾ ಇದ್ದವರನ್ನ ತೆರವುಗೊಳಿಸಲಾಗ್ತಾ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ನೀವು. ಬೆಂಗಳೂರಿನಾದ್ಯಂತ ಬಹುತೇಕ ಕಡೆಗಳಲ್ಲಿ ತೆರವುಗೊಳಿಸುವಂತ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಯಲಹಂಕದ ದೃಶ್ಯ ನೋಡ್ತಾ ಇದ್ದೀರಿ. ಮಾರತ್ಹಳ್ಳಿ, ವಿದ್ಯಾರಣ್ಯಪುರ, ಜಯನಗರ, ಚಾಮರಾಜಪೇಟೆ, ಹೆಬ್ಬಾಳ, ಜೆಪಿ ನಗರ, ಮೆಜೆಸ್ಟಿಕ್ ಎಲ್ಲ ಕಡೆಗಳಲ್ಲೂ ಕೂಡ ತೆರವುಗೊಳಿಸುವಂತ ಕಾರ್ಯಾಚರಣೆ. ಫುಟ್ಪಾತ್ ಮೇಲೆ ಇಟ್ಟಿರುವಂತಹ ಅಂಗಡಿಗಳನ್ನ, ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತಹ ವಸ್ತುಗಳನ್ನ ಅಲ್ಲಿ ಏನಾದರೂ ಹಾಕಿದ್ರೆ ಎಲ್ಲವನ್ನು ಕೂಡ ತೆರವುಗೊಳಿಸಲಾಗ್ತಾ ಇದೆ. ಬೆಂಗಳೂರಿನ ಮಲ್ಲೇಶ್ವರದಲ್ಲೂ ಕೂಡ ಆಪರೇಷನ್ ಫುಟ್ಪಾತ್ ಆರಂಭ ಆಗಿದೆ. ಒತ್ತುವರಿ ತೆರವುಗೊಳಿಸುವಂತ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಹಲವು ವ್ಯಾಪಾರಿಗಳು ತಮ್ಮ ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಫುಟ್ಪಾತ್ ಮೇಲೆ ಹೂ ಮಾರಾಟ ಮಾಡ್ತಾ ಇದ್ದಂತಹ ಅಜ್ಜೊಬ್ರು ಕಂಗಾಲಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನನಗೆ 75 ವರ್ಷ ವಯಸ್ಸಾಗಿದೆ, ಗಂಡ ಇಲ್ಲ, ಏನ್ ಮಾಡ್ಲಿ ಅಂತ ಹೇಳಿ ಪ್ರಶ್ನಿಸ್ತಾ ಇದ್ದಾರೆ. ಅಂಗೈ ಅಗಲ ಜಾಗದಲ್ಲಿ ಕುಳಿತು ವ್ಯಾಪಾರವನ್ನು ಮಾಡ್ತೀನಿ, ಯಾರಿಗೂ ಕೂಡ ನೋವು ಮಾಡಲ್ಲ, ಹೀಗೆ ಮಾಡಿದ್ರೆ ಎಲ್ಗೆ ಹೋಗ್ಲಿ ಅಂತ ಹೇಳಿ ಅಜ್ಜಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಫುಟ್ಪಾತ್ ಮೇಲೆ ವ್ಯಾಪಾರವನ್ನು ಮಾಡ್ತಾ ಇರುವಂತಹ ಅನೇಕರು ತಮ್ಮ ಆಕ್ರೋಶಗಳನ್ನು ಇವತ್ತು ವ್ಯಕ್ತಪಡಿಸ್ತಾ ಇದ್ದಾರೆ. ಫುಟ್ಪಾತ್ ಗಳನ್ನ ತೆರವುಗೊಳಿಸುವಂತಹ ಕಾರ್ಯಾಚರಣೆಯನ್ನ ಜಿಬಿ ಇವತ್ತಿನಿಂದ ಆರಂಭ ಮಾಡಿರೋದು. ಸದ್ಯ ಬೆಂಗಳೂರಿನ ಹಲವೆಡೆ ಜಿಬಿಎಯಿಂದ ಏನು ಫುಟ್ಪಾತ್ ಕಾರ್ಯಾಚರಣೆ ಆಗ್ತಾ ಇರುವಂಥ ಈಗಾಗಲೇ ಸಂಪೂರ್ಣವಾಗಿ ತೆರವುಗೊಳಿಸುವಂಥ ಕಾರ್ಯ ಸಹ ಆಗ್ತಾ ಇದೆ. ಸದ್ಯ ನನ್ನ ಜೊತೆ ಒಬ್ಬರು ವಯಸ್ಸಾಗಿರುವಂಥ ಹೂ ವ್ಯಾಪಾರಸ್ಥರಿದೆ, ಅವ್ರನ್ನ ಮಾತಾಡಿಸ್ತೇನೆ. ಈ ಕಾರ್ಯಾಚರಣೆಯಿಂದ ಅವ್ರಿಗೆ ಸಮಸ್ಯೆ ಹೇಗಾಗುತ್ತೆ ಅನ್ನುವಂಥದ್ದು. ಅಮ್ಮ, ಪ್ರಮುಖವಾಗಿ ಎಷ್ಟು ವರ್ಷದಿಂದ ನೀವು ವ್ಯಾಪಾರ ಮಾಡ್ತಾ ಇದ್ದೀರಾ? ಇವಾಗ 2003ರಿಂದ ಮಾಡ್ತಾ ಇದ್ದೀವಿ. ಈಗ ಕಾರ್ಯಾಚರಣೆ ಮಾಡ್ತಾ ಇದ್ದೀರಿ, ಈಗ ಅಂಗಡಿಗಳನ್ನ ಹಾಕಬಾರ್ದು ಫುಟ್ಪಾತ್ನಲ್ಲೇ ಹೇಳ್ತಾ ಇದ್ದಾರೆ. ಸೊ ಏನು ಹೇಳ್ತೀರಾ ಇದಕ್ಕೆ ನೀವು? ಹಾಕ್ಬಾರ್ದು ಅಂತಂದ್ರೆ ನಾವೆಲ್ಲಿ ಹೋಗೋಣ ಸ್ವಾಮಿ? ಹೋಗ ಭಿಕ್ಷೆ ಬೇಡಕ್ಕಾಗುತ್ತಾ ನಮ್ಮಂಥವ್ರು? ಅದು ಆಗಲ್ಲ. ಎರಡನೇದು ಇನ್ನೇನಾದರೂ ಕೆಟ್ಟ ಕೆಲಸ ಕಳ್ತನ ಮಾಡೋಕ್ಕಾಗುತ್ತಾ? ಆಗಲ್ಲ. ಏನೋ ಇಲ್ಲಿ ಕೈಯಲ್ಲಿ ಕೆಲಸ ಇದೆ, ಇದು ಹೂವು ಕಟ್ಟೋದು. ಮಾರ್ಕೆಟ್ಗೆ ಹೋಗಿ ಒಂದಿಷ್ಟು ತೊಗೊಂಡು ಬಂದು ಅಲ್ಲಿ ಕೂತ್ಕೊಂಡು, ಅದು ಜಾಗ ನೋಡಿ ಅಂಗೈಯಾಗಲ್ಲ, ಜಾಸ್ತಿನೂ ಇಲ್ಲ, ದೊಡ್ಡದಾಗಿ 1 ಎಕರೆನೂ ಮಾಡ್ಕೊಂಡು ಒಂದು ಫುಟ್ಪಾತೆ ನಾನು ಹಾಕುವರಿಸ್ಕೊಂಡಿಲ್ಲ. ಈ ಥರ ಕೂತ್ಕೊಂಡು ನಾನು ಮಾಡಿಕೊಂಡ್ರೆ ತಪ್ಪ ಇದು? ಇಲ್ಲಿ ಲೈಟ್ ಕಂಬ ಅಡ್ಡ, ಇಲ್ಲಿ ಟೆಲಿಫೋನ್ ಬೂತ್ ಅಡ್ಡ, ಇಲ್ಲಿ ಮರ ಅಡ್ಡ. ಮರದಲ್ಲಿ ಯಾರಾದರೂ ನುಗ್ಗಿ ಹೋಗೋಕ್ಕಾಗುತ್ತಾ? ಆಗಲ್ಲ ತಾನೆ. ಅವ್ರಿಗೆ ಬೇಕಾದಷ್ಟು ಜಾಗ ಇದೆ, ಅದರಲ್ಲಿ ಹೋಗ್ತಾರೆ. ಇನ್ನು ಇದಕ್ಕಿಂತ ಏನು ಮಾಡಬೇಕು ಸ್ವಾಮಿ ನಾನು? ಈಗ ಒಂದು ಸಣ್ಣ ಅಂಗಡಿನೂ ಸಹ ಬಿಡಬಾರ್ದು ಅಂತ ಈಗಾಗಲೇ ಜಿಬಿಎ ಸಂಪೂರ್ಣವಾಗಿ ಕಾರ್ಯಾಚರಣೆ ಮಾಡ್ತಾ ಇದೆ. ಸೊ ಈಗ ಈ ಥರ ಆದರೆ ತಮ್ಮ ಜೀವನ ಹೇಗೆ ಅಂತ? ಜೀವನ ಅಷ್ಟೇ, ಇನ್ನೆಲ್ಲಾದರೂ ಹೋಗ್ಬೇಕು, ಭಿಕ್ಷೆ ಬೇಡಕ್ಕೆ ಹೋಗ್ಬೇಕು. ಯಾರು ಮನೆ ಕೆಲಸನೂ ಕೊಡಲ್ಲ. ನಮ್ಮಂಥವ್ರು ಮನೆ ಕೆಲಸ ಕೊಡ್ತಾರಾ? ಹೋಗಮ್ಮ, ನಿನ್ನ ಕೈಯಲ್ಲಿ ಏನಾಗುತ್ತೆ ನೀನು ಮಾಡಬೇಡ, ಹೋಗಮ್ಮ. ಕೆಲಸ ಕೇಳೋಕ್ಕೋದ್ರೆ ಏನಂತಾರೆ? ಏನಮ್ಮ ಕೆಲಸ ಮಾಡ್ತೀಯಾ? ಪಾತ್ರೆ ಉಜ್ಜು, ಮನೆ ಒರೆಸು, ಮನೆ ತೊಳಿ ಮಾಡ್ತಾರೆ. ನಂಗೆ ಹಾರ್ಟ್ ಆಪ್ರೇಷನ್ ಆಗಿದೆ, ಮಕ್ಕಳಿಗೆ ಒಂದಿಷ್ಟು ಊಟ ಹಾಕಬೇಕು, ಏನೋ ಮಾಡಬೇಕಲ್ವ? ಅದಕ್ಕೆ ಬಂದು ಇಲ್ಲಿ ಕೂತ್ಕೊಂಡ್ರೆ ಇದು ಬೇಡ ಅಂತಂದರೆ ನಾವೆಲ್ಲಿ ಹೋಗೋಣ ಹೇಳಿ? ಇಷ್ಟೇ ಸ್ವಾಮಿ ನಮಗಿರೋದು. ಇದು ಬಿಟ್ಟರೆ ಬೇರೆ ಏನೂ ಇಲ್ಲ. ಮನೆ ಬಾಡಿಗೆ ಕಟ್ಟಬೇಕು, ಊಟ ತಿನ್ನಬೇಕು. ನಾನು ಒಂದೊತ್ತು ಊಟ ಮಾಡೋದೇ ಇಲ್ಲ, 2 ಹೊತ್ತು, ಬೆಳಗ್ಗೆ ಒಂದಿಷ್ಟು, ರಾತ್ರಿ ಒಂದಿಷ್ಟು ಅಷ್ಟೇ. ಸದ್ಯ ಇವ್ರು ಹೇಳ್ತಿರುವಂಥ ಮಾಹಿತಿ ಪ್ರಕಾರ ನಾನು ಹೂವು ಕಟ್ಟೋದು ಬಿಟ್ಟರೆ ಬೇರೆ ಏನೂ ಕೆಲಸ ಇಲ್ಲ. ಹೂ ಕಟ್ಟಬೇಕು, ಜೀವನ ಮಾಡಬೇಕು, ಹೂ ಕಟ್ಟಬೇಕು, ಊಟ ಮಾಡಬೇಕು, ಹೂ ಕಟ್ಟಬೇಕು, ಮನೆ ಬಾಡಿಗೆನ ಕಟ್ಟಬೇಕು ಅನ್ನುವಂಥ ಒಂದಿಷ್ಟು ಅಳುಲನ್ನು ಸುವರ್ಣ ನ್ಯೂಸ್ ಮೂಲಕ ತೋಡ್ಕೊಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ನವೀನ್ ಪೂಜಾರಿ ಜೊತೆ ಸುಮನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಮೆಜೆಸ್ಟಿಕ್ನಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನ ತೀವ್ರಗೊಳಿಸಲಾಗಿದೆ. ರೈಲ್ವೆ ನಿಲ್ದಾಣದ ಮುಂದಿನ ಅಂಗಡಿಗಳ ತೆರವು ಕಾರ್ಯಾಚರಣೆಯನ್ನ ನಡೆಸಲಾಗಿದೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದ ಮುಂದೆ ತೆರವು ಕಾರ್ಯಾಚರಣೆ ನಡೆಸಲಾಗಿದೆ. ಫುಟ್ಪಾತ್ ಮೇಲಿನ ಹೋಟೆಲ್, ಶಾಪ್ ಎಲ್ಲವನ್ನು ಕೂಡ ತೆರವುಗೊಳಿಸ್ತಾ ಇದ್ದಾರೆ ಅಧಿಕಾರಿಗಳು. ಅಲ್ಲಿನ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ.
ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದ ಮುಂದೆ ಇದ್ದಂತಹ ಫುಟ್ಪಾತ್ನ ಅಂಗಡಿಗಳನ್ನು ತೆರವುಗೊಳಿಸುವಂಥ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಫುಟ್ಪಾತ್ ಮೇಲಿದ್ದಂತಹ ಹೋಟೆಲ್, ಶಾಪ್ ಎಲ್ಲವನ್ನ ಕೂಡ ತೆರವುಗೊಳಿಸಲಾಗ್ತಾ ಇದೆ. ನಿನ್ನೆವರೆಗೂ ಕೂಡ ಡೆಡ್ಲೈನ್ ಅನ್ನು ಕೊಡಲಾಗಿತ್ತು. ತೆರವುಗೊಳಿಸ್ತೀವಿ, ಜಾಗ ಖಾಲಿ ಮಾಡಿ ಅನ್ನುವಂತಹ ಸೂಚನೆಯನ್ನು ನೀಡಲಾಗಿತ್ತು. ತೆರವುಗೊಳಿಸದಂತಹ ಅಂಗಡಿಗಳಿಗೆ ಇವತ್ತು ಶಾಕ್ ಕೊಡ್ತಾ ಇದ್ದಾರೆ. ಜೆಸಿಬಿಗಳ ಮೂಲಕ ತೆರವುಗೊಳಿಸುವಂತ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಮೆಜೆಸ್ಟಿಕ್ನ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ ನೀವು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದ ಮುಂದೆ ಇದ್ದಂತಹ ಫುಟ್ಪಾತ್ನ ಮೇಲೆ ಇದ್ದಂತಹ ಹೋಟೆಲ್ಗಳನ್ನು ಒತ್ತುವರಿ ಮಾಡಿಕೊಂಡು ನಡೆಸಲಾಗ್ತಾ ಇದ್ದಂಥ ಹೋಟೆಲ್ಗಳು, ಅಂಗಡಿಗಳು ಎಲ್ಲವನ್ನ ಕೂಡ ತೆರವುಗೊಳಿಸಲಾಗ್ತಾ ಇದೆ. ಈಗ ವ್ಯಾಪಾರಿಗಳು ತಮ್ಮ ವಸ್ತುಗಳನ್ನು ಕಾಪಾಡಿಕೊಳ್ಳುವಂತ, ಕೊಂಡೋಗುವಂತ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ನಿನ್ನೆವರೆಗೂ ಕೂಡ ಡೆಡ್ಲೈನ್ ಅನ್ನು ಕೊಡಲಾಗಿತ್ತು. ನೀವಾಗಿಯೇ ಜಾಗಗಳನ್ನು ಒತ್ತುವರಿ ಮಾಡಿಕೊಂಡಿದ್ದಂತಹ ಪ್ರದೇಶಗಳನ್ನು ತೆರವು ಮಾಡಿ ಅಂತ ಹೇಳಿ ಇವತ್ತಿನಿಂದ ಬೆಂಗಳೂರಿನಾದ್ಯಂತ ಜಿಬಿಎ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.